Hello everyone, Namaskara. Welcome to Minutes Byte. This is a video series. We'll be discussing two topics every day for your UPSC, KPSC and other state examinations as okay. Without delay, let us start today's two topics. First one, carbon tax and second one, biofortification. ಏನಿದೆ ನ್ಯೂಸ್ ಅಲ್ಲಿ ಅಂತ we shall see. ಏನಿದೆ ನ್ಯೂಸ್ ಅಲ್ಲಿ ಆರ್ಟಿಕಲ್ ಸೇ ಕಾರ್ಬನ್ ಟ್ಯಾಕ್ಸ್ ಟರ್ನ್ಸ್ ಇಂಟು ಕ್ಲೈಮೇಟ್ ಫೈಟ್ at COP28 ಮೀಟಿಂಗ್ ಅಲ್ಲಿ ಕಾರ್ಬನ್ ಟ್ಯಾಕ್ಸ್ ರಿಲೇಟೆಡ್ ಇಶ್ಯೂದಿಂದ ಕ್ಲೈಮೇಟ್ ಫೈಟ್ ಟರ್ನ್ ಆಗಿದೆ. ಏನಕ್ಕೆ ರೀಸೆಂಟ್ ಆಗಿ COP28 ಮೀಟಿಂಗ್ ದುಬೈಯಲ್ಲಿ ಆಗ್ತಾ ಇದೆ. ಯಾವ್ದ್ರದ್ದು ಯುನೈಟೆಡ್ ನೇಷನ್ ಕ್ಲೈಮೇಟ್ ಕಾನ್ಫರೆನ್ಸ್ ವಿಚ್ ವಿಲ್ ಬಿ ಮೀಟಿಂಗ್ ಇನ್ ದುಬೈ. ಅಲ್ಲಿ ಯುರೋಪಿಯನ್ ಯೂನಿಯನ್ ಏನ್ ಮಾಡುತ್ತೆ, ಟ್ರೈ ಟು ಇಂಪೋಸ್ ಟ್ಯಾಕ್ಸ್ ಆನ್ ಕಾರ್ಬನ್ ಪೊಲ್ಯೂಟಿಂಗ್ ಎಮಿಟೆಡ್ ಟು ಮೇಕ್ ಅ ಗುಡ್ ಇಂಪೋರ್ಟೆಡ್ ಫ್ರಮ್ ಕಂಟ್ರೀಸ್ ಲೈಕ್ ಚೈನಾ, ಇಂಡಿಯಾ and other developing countries. That has led to the critical debate. ಏನಂದ್ರೆ ಯುರೋಪಿಯನ್ ಯೂನಿಯನ್ already developed nation union ಅದು, and they are trying to tax on products which are produced using carbon, and that is imposed on we developing nations. ನಾವು developing nations ಮೇಲೆ ಆ ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡ್ತಾ ಇದ್ದಾರೆ, and we feel it is a injustice for our development. ಈ ಟ್ಯಾಕ್ಸ್ ಗೆ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕಾನಿಸಮ್ ಅಂತಾನು ಕರೀತಾರೆ. They try to impose the tax want to set a price on the carbon emitted to make a energy intensive product like iron, steel, cement, fertilizer, aluminum to the in the non-European countries ಅಲ್ಲಿ ಪ್ರೊಡ್ಯೂಸ್ ಮಾಡುವಂತಹ ಎನರ್ಜಿ ಇಂಟೆನ್ಸಿವ್ ಪ್ರಾಡಕ್ಟ್ಸ್. ಇದಕ್ಕೆಲ್ಲ ಎನರ್ಜಿ ಜಾಸ್ತಿ ಬೇಕಾಗುತ್ತೆ. ಸಿಮೆಂಟ್, ಫರ್ಟಿಲೈಸರ್, ಐರನ್, ಸ್ಟೀಲ್ ಪ್ರೊಡ್ಯೂಸ್ ಮಾಡಕ್ಕೆ ಎನರ್ಜಿ ಜಾಸ್ತಿ ಬೇಕು. ಅದಕ್ಕೆ ನಾವು ಯಾವ ಎನರ್ಜಿ ಮೇಲೆ ಡಿಪೆಂಡ್ ಆಗಿದ್ದೀವಿ? ಕಾರ್ಬನ್ ಇಂಟೆನ್ಸಿಫೈಡ್ ಸೋರ್ಸ್, ಕಾರ್ಬನ್ ಎಮಿಟಿಂಗ್ ಸೋರ್ಸ್ ಇರೋದ್ರಿಂದ ಯುರೋಪಿಯನ್ ಯೂನಿಯನ್ want to tax on us. ಸೊ ಅದು ನ್ಯೂಸ್. ಇವಾಗ ಕಾರ್ಬನ್ ಟ್ಯಾಕ್ಸ್ ಅಂದ್ರೆ ಏನಂತ ಡೀಟೇಲ್ ಆಗಿ ನೋಡೋಣ. ಕಾರ್ಬನ್ ಟ್ಯಾಕ್ಸ್ is imposed on consumption or production of carbon intensive fuels such as coal, oil, gas, steel, as I mentioned earlier slide. Okay, ಏನಿದು ಕನ್ಸಂಪ್ಷನ್ ಅಂಡ್ ಪ್ರೊಡಕ್ಷನ್ ಆಫ್ ಕಾರ್ಬನ್ ಇಂಟೆನ್ಸಿವ್ ಫ್ಯೂಲ್ಸ್, ಅದ್ರ ಮೇಲ್ಗಡೆ ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡೋದನ್ನ ಕಾರ್ಬನ್ ಟ್ಯಾಕ್ಸ್ ಅಂತ. ಏನಿದೆ ಆಬ್ಜೆಕ್ಟಿವ್ ಏನಿದೆ? ದಿ ಟ್ಯಾಕ್ಸ್ ಈಸ್ ಟು ರಿಡ್ಯೂಸ್ ದಿ ಕಾರ್ಬನ್ ಎಮಿಷನ್. ಆಬ್ವಿಯಸ್ಲಿ ಕಾರ್ಬನ್ ಟ್ಯಾಕ್ಸ್ ಅಂದ್ರೆ ಕಾರ್ಬನ್ ಎಮಿಷನ್ ಕಡಿಮೆ ಮಾಡೋದಕ್ಕೆ, ಅದನ್ನ ಡಿಸ್ಕರೇಜ್ ಮಾಡೋದಕ್ಕೆ ಈ ಟ್ಯಾಕ್ಸ್ ಅನ್ನ ಹಾಕಲಾಗುತ್ತೆ. ಟ್ಯಾಕ್ಸ್ ರೇಟ್ ಇಸ್ ಸೆಟ್ ಬೇಸ್ಡ್ ಆನ್ carbon content of the fuel with a higher rate for fuels that produce more carbon dioxide. This is self-explanatory. ಒಂದಂತೂ ಕಾರ್ಬನ್ ಕಂಟೆಂಟ್ ಆಫ್ ದಿ ಫ್ಯೂಲ್ ಯಾವ ರೀತಿ ಇದೆ ಮತ್ತೆ ಹೈಯರ್ ರೇಟ್ ಆಫ್ ಫ್ಯೂಲ್ ಯಾವ ರೀತಿ ಇದೆ ಮೇಲೆ ಟ್ಯಾಕ್ಸ್ ರೇಟ್ ಡಿಪೆಂಡ್ ಆಗುತ್ತೆ. ಅಂಡ್ ಈ ರೆವೆನ್ಯೂ ಜನರೇಟ್ ಆಗುತ್ತಲ್ಲ, ನಾವು ಟ್ಯಾಕ್ಸ್ ಈಗ ಇಲ್ಲಿ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾ ಇದೀವಿ, ಅಂಡ್ ವಿ ಆರ್ ಯೂಸಿಂಗ್ ದಿ ಕಾರ್ಬನ್ ಫಾಸಿಲ್ ಫ್ಯೂಲ್ ಅಂಡ್ ಪ್ರೊಡ್ಯೂಸಿಂಗ್ ದಿ ಕಾರ್ಬನ್ ಆಲ್ಸೋ. ಸೊ ಇದಕ್ಕೆ ನಾವು ಟ್ಯಾಕ್ಸ್ ಇಂಪೋಸ್ ಮಾಡಿದಾಗ ಈ ಟ್ಯಾಕ್ಸ್ ಏನ್ ಕರೆಕ್ಟ್ ಆಗಿರುತ್ತೆ, ಅದನ್ನ ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಯೂಸ್ ಟು ಫಂಡ್ ಕ್ಲೈಮೇಟ್ ಮಿಟಿಗೇಷನ್ ಮೆಜರ್ಸ್ ಸಚ್ ಆಸ್ ರಿನ್ಯೂವಬಲ್ ಎನರ್ಜಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಎನರ್ಜಿ ಎಫಿಷಿಯಂಟ್ ಪ್ರೋಗ್ರಾಮ್ಸ್ ಅಲ್ಲಿ ನಾವು ಈ ದುಡ್ಡನ್ನ ಯೂಸ್ ಮಾಡ್ಕೊಳ್ಬೇಕು. ದಟ್ ಇಸ್ ವಾಟ್ ದೇ ಇಂಟೆಂಡ್ ಟು ಡು. ಓಕೆ, G20 ಅಲ್ಲಿ ಯಾವ ರೀತಿ ಇದೆ ಕಾರ್ಬನ್ ಟ್ಯಾಕ್ಸ್ ಪ್ರೊಸೀಜರ್? 19 ಕಂಟ್ರೀಸ್ ಅಂಡ್ ಅದರ್ ಒನ್ ಯುರೋಪಿಯನ್ ಯೂನಿಯನ್ ಈ ವರ್ಲ್ಡ್ ಅಲ್ಲಿ 80% ಗ್ಲೋಬಲ್ ಕಾರ್ಬನ್ ಎಮಿಷನ್ ನ ರಿಪ್ರೆಸೆಂಟ್ ಮಾಡುತ್ತೆ. ಓಕೆ, ಈ 19+1 ಯುರೋಪಿಯನ್ ಯೂನಿಯನ್ ಏನಿದೆ ಅಷ್ಟೇ ಕಂಟ್ರಿಗಳು ಸೇರಿದ್ರೆ 80% ಗ್ಲೋಬಲ್ ಎಮಿಷನ್ ಮಾಡ್ತವೆ. ಸೊ ಹಾಗಾಗಿ ಈ ಕಂಟ್ರಿಗಳ ಮೇಲೆ ಇಂಪೋಸಿಷನ್ ಆಫ್ ಕಾರ್ಬನ್ ಟ್ಯಾಕ್ಸ್ ಇಸ್ ವೆರಿ ಮಸ್ಟ್. ಅಂಡ್ ಅದು ಯಾವ್ಯಾವ ರೀತಿ ಮಾಡಿದೆ ನೋಡೋಣ. 2019 ಕೆನಡಾ ಹ್ಯಾಸ್ ಇಂಪೋಸ್ಡ್ ಕಾರ್ಬನ್ ಟ್ಯಾಕ್ಸ್ ಆಫ್ $20 ಪರ್ ಟನ್ of carbon dioxide, whereas France and Sweden has imposed $133 and $124 per unit of carbon emission done respectively. ಇದು 133 ಅಂದ್ರೆ ಇದು 124. ನೋಡಿ ಇವರಿಗೆ ಎಷ್ಟು ಡಿಫರೆನ್ಸ್ ಇದೆ, how much tax they have imposed. And other G20s like USA, Australia, Japan, Russia, Australia have not yet implemented carbon tax. ಅವರು ಟ್ಯಾಕ್ಸ್ ಅನ್ನು ಇಂಪೋಸ್ ಮಾಡದೇನೆ they are enjoying the product. And what would be the India's carbon implementation mean? ಇಂಡಿಯಾದಲ್ಲಿ ಕಾರ್ಬನ್ ಟ್ಯಾಕ್ಸ್ ಇಂಪ್ಲಿಮೆಂಟೇಷನ್ ಯಾವ ರೀತಿ ಇರುತ್ತೆ? Since India is the third largest carbon emitter after China and USA. ಚೈನಾ, US ನಂತರ ಹೈಯೆಸ್ಟ್ ಕಾರ್ಬನ್ ಎಮಿಟ್ ಮಾಡುವಂತ ದೇಶ ಅಂದ್ರೆ ಇಂಡಿಯಾ. ಅಂಡ್ ಕಾರ್ಬನ್ ಎಮಿಷನ್ ಪ್ರೊಜೆಕ್ಟೆಡ್ ಟು ಇನ್ಕ್ರೀಸ್ 50% ಬೈ 2023. ನಾವು ಜೀರೋ ಕಾರ್ಬನ್ ನೆಟ್ ನ್ಯೂಟ್ರಲಿಟಿ ಅಂತ ಬೈ 2023 ಬೈ 2050 ಅಂತ ಟಾರ್ಗೆಟ್ ಮಾಡ್ತಾ ಇದೀವಿ. ಅಂಡ್ ಅವರ್ ಪ್ರೊಡಕ್ಷನ್ ಗೋಯಿಂಗ್ ಟು ಬಿ ಕಾರ್ಬನ್ ಎಮಿಷನ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ ಬೈ 50%. ಎಫರ್ಟ್ಸ್ ಅಂಡ್ ಕಾಂಟ್ರಿಬ್ಯೂಷನ್ಸ್ ಆರ್ ದೇರ್ ಇನ್ ಇಂಡಿಯಾ ಆಲ್ರೆಡಿ ಟು ರಿಡ್ಯೂಸ್ ಗ್ಲೋಬಲ್ ಕಾರ್ಬನ್ ಎಮಿಷನ್, ಅಂಡ್ ಇಟ್ಸ್ ಅ ಕ್ರೂಷಿಯಲ್ ಸ್ಟೆಪ್ ಫಾರ್ ಅವರ್ ಫೈಟ್ ಅಗೇನ್ಸ್ಟ್ ದಿ ಗ್ಲೋಬಲ್ ವಾರ್ಮಿಂಗ್. ನಮ್ಮ ಇಂಡಿಯಾದಿಂದ ಮಾಡ್ತಾ ಇರುವಂತ ಕೆಲವೊಂದು ಎಫರ್ಟ್ಗಳಿದೆ. ಏನು? ನ್ಯಾಷನಲ್ ಆಕ್ಷನ್ ಫಾರ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್, ನ್ಯಾಷನಲ್ ಸೋಲಾರ್ ಮಿಷನ್, ಕ್ಲೀನ್ ಎನರ್ಜಿ ಫಂಡ್, ಇವೆಲ್ಲಾನು ನಾವು ಪಾಲಿಸೀಸ್ ಅಂಡ್ ಇನಿಷಿಯೇಟಿವ್ಸ್ ಅಲ್ಲಿ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡ್ತಾನೆ ಇದೀವಿ. ಓಕೆ, ಅಂಡ್ ದೀಸ್ ಪಾಲಿಸೀಸ್ ಅಂಡ್ ಇನಿಷಿಯೇಟಿವ್ಸ್ ಆರ್ ನಾಟ್ ಇನಫ್ ಟು ಮೀಟ್ ಇಂಡಿಯಾಸ್ ಟಾರ್ಗೆಟ್ reducing carbon intensity of its GDP by 30 to 35% by 2030. ನೋಡಿ 35% ವರೆಗೂ ರಿಡ್ಯೂಸ್ ಮಾಡ್ತೀವಿ ಅಂತ ನಾವು ಟಾರ್ಗೆಟ್ ಇಟ್ಕೊಂಡಿದೀವಿ. ಅಂಡ್ ಏನೇನು ಸ್ಕೀಮ್ಸ್ ಪಾಲಿಸೀಸ್ ಇದಾವೆ ಐ ಮೆನ್ಷನ್ಡ್ ಹಿಯರ್. ಓಕೆ, ಏನ್ ಚಾಲೆಂಜಸ್ ಏನಿದೆ ಇಂಡಿಯಾಗೆ ನಮಗೆ ಇಂಪ್ಲಿಮೆಂಟೇಷನ್ ಅಲ್ಲಿ? ಸಿನ್ಸ್ 1.5 ಡಿಗ್ರಿ ಟಾರ್ಗೆಟ್ ಏನಿದೆ ನಮ್ದು, ಆಸ್ ವಿ ಹ್ಯಾವ್ ಟ್ರೈಡ್ ಟು ಇಂಪ್ಲಿಮೆಂಟ್ ಇಟ್, ಬ್ಯಾಲೆನ್ಸಿಂಗ್ ಕ್ಲೈಮೇಟ್ ಗೋಲ್ ಅಂಡ್ ಡೆವಲಪ್ಮೆಂಟ್ ಪ್ರಯಾರಿಟಿ ಇಸ್ ವೆರಿ ಟಫ್. ನೀವು ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಮಾಡ್ತೀವಿ ಅಂತ ಹೇಳ್ತೀರಾ, ಅದ್ರ ಜೊತೆ ಕ್ಲೈಮೇಟ್ ಗೋಲ್ಸ್ ಮೇಂಟೈನ್ ಮಾಡಬೇಕು ಅಂದ್ರೆ ಇಟ್ ಇಸ್ ವೆರಿ ಟಫ್. ಒಂದ್ ಸೈಡ್ ನಾವು ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಎಮಿಷನ್ ಜಾಸ್ತಿ ಆಗ್ತಾನೆ ಹೋಗುತ್ತೆ, ಇನ್ನೊಂದು ಸೈಡ್ ಕಡಿಮೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಈ ರೀತಿ ಆದ್ರೆ ಹೇಗೆ ಒಂದು ನೇಷನ್ ಡೆವಲಪ್ ಆಗಕ್ಕೆ ಸಾಧ್ಯ ಆಗುತ್ತೆ? ದಟ್ ಇಸ್ ದ ಬೇಸಿಕ್ ಕ್ವಶನ್ ಆಫ್ ಡೆವಲಪಿಂಗ್ ಕಂಟ್ರೀಸ್. ಈ ಡೆವಲಪ್ಡ್ ನೇಷನ್ಸ್ ಆಲ್ರೆಡಿ ಟ್ಯಾಕ್ಸ್ ಇಂಪೋಸ್ ಮಾಡಕ್ಕೆ ರೆಡಿ ಇದ್ದಾರೆ. ಸೊ ದಟ್ ಇಸ್ ವಾಟ್ ದಿಸ್ ಕ್ಲೈಮೇಟ್ ಮೀಟಿಂಗ್ ಹ್ಯಾಸ್ ಟರ್ನ್ ಟು ಕ್ಲೈಮೇಟ್ ಫೈಟ್. ನಾನು ಸ್ಟಾರ್ಟಿಂಗ್ ಹೇಳಿರೋ ಏನು ಇಂಡಿಯನ್ ಎಕಾನಮಿದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಓಕೆ, ನಾವು ಎಷ್ಟೇ ಕೇರ್ ತಗೊಂಡು ನಾವು ಮಾಡಿದ್ರು ಡೆವಲಪಿಂಗ್ ನೇಷನ್ಸ್ ಗಳಲ್ಲಿ ದಿಸ್ ಇಸ್ ಟಫ್ ಟು ಮೇಕ್ ಅ ಪಾಲಿಸಿ ಆನ್ ಕ್ಲೈಮೇಟ್ ಚೇಂಜಸ್. ಓಕೆ, ಈ ಕಾರ್ಬನ್ ಟ್ಯಾಕ್ಸ್ ನಾವು ಇಂಪೋಸ್ ಮಾಡಿದ್ರು ಕೂಡ ಇಟ್ ವಿಲ್ ಇನ್ಕ್ರೀಸ್ ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್. ಒಂದು ಪೆನ್ ಪ್ರೊಡ್ಯೂಸ್ ಮಾಡಕ್ಕೆ ನಮಗೆ $4 ಆಗ್ತಿದ್ರೆ, ಅಂಡ್ ಅದಕ್ಕೆ ನಾವು ಟ್ಯಾಕ್ಸ್ ಅನ್ನೇ ನಾವು $3 ಪೇ ಮಾಡೋದಾದ್ರೆ, ಸೊ $7 ಮಾರ್ಜಿನ್ ಹಾಕೊಂಡ್ರೆ $10.
ನೀವು ಅನ್ಬೋದು ಈಗ ಮಾರ್ಕೆಟ್ ಅಲ್ಲಿ 10 ರೂಪಾಯಿನ ಇದೆ ಅಂತ ಹೇಳಿ. ರೈಟ್ ನಾವು ಮಾರ್ಕೆಟ್ ಅಲ್ಲಿ 3 ರೂಪೀಸ್ ಪೆನ್ ಇದೆ ಅಂತ ನಾನು ಕನ್ಸಿಡರ್ ಮಾಡಿದಾಗ, ಸಾರಿ 5 ರೂಪೀಸ್ ಪೆನ್ ಇದೆ ಅಂತ ಕನ್ಸಿಡರ್ ಮಾಡಿದಾಗ ನನಗೆ 10 ರೂಪಾಯಿ ಪೇ ಮಾಡಬೇಕಾಗಿ ಬರುತ್ತೆ. ಯಾವಾಗ ನಾನು 3 ರೂಪಾಯಿ ಅಥವಾ 4 ರೂಪಾಯಿ ಕಾರ್ಬನ್ ಟ್ಯಾಕ್ಸ್ ಇಂಪ್ಲಿಮೆಂಟ್ ಮಾಡಿದಾಗ. ಓಕೆ, ದಿಸ್ ಇಸ್ ಜಸ್ಟ್ ರಿಪ್ರೆಸೆಂಟೇಟಿವ್ ಕನ್ಸೆಪ್ಷನ್. ಈ ಕನ್ಸೆಪ್ಟ್ ನ ತಿಳ್ಕೊಳ್ಳಿ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ ಅಂತ ನಿಮ್ ತಲೆಯಲ್ಲಿ ಇರಬೇಕು. ಅಂಡ್ ಇಂಡಿಯಾ ಇಸ್ ಹೆವಿಲಿ ರಿಲೈಂಟ್ ಆನ್ ಕೋಲ್. ನಿಮ್ಗೂ ಗೊತ್ತು, ಕೋಲ್ ಇಂಪೋರ್ಟ್ ಮಾಡ್ಕೊಳ್ತಿದ್ದೇವೆ. ಇವನ್ ವಿ ಹ್ಯಾವ್ ಅ ಬಿಗ್ ರಿಸರ್ವರ್ಸ್ ಇನ್ ನಮ್ಮಲ್ಲಿ ಮಿನರಲ್ ಇದ್ರೂ ಕೂಡ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಕ್ಕೆ ಕೋಲ್ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ಸೊ ಕಾರ್ಬನ್ ಟ್ಯಾಕ್ಸ್ ವಿಲ್ ಬಿ ವೆರಿ ಬರ್ಡನ್ ಆನ್ ಅಸ್. ದಟ್ಸ್ ದ ಎಂಡ್ ಆಫ್ ಫಸ್ಟ್ ಟಾಪಿಕ್. ಸೆಕೆಂಡ್ ಒನ್, ಬಯೋಫೋರ್ಟಿಫಿಕೇಶನ್ ಏನಿದೆ ನ್ಯೂಸ್ ಅಲ್ಲಿ ನೋಡೋಣ. ಎಕಲಾಜಿಕಲ್ ಇಂಪ್ಯಾಕ್ಟ್ ಆಫ್ ಬಯೋಫೋರ್ಟಿಫೈಡ್ ಸೀಡ್. ಇಂಪ್ಯಾಕ್ಟ್ ಏನಿದೆ, ಎಕಲಾಜಿಕಲ್ ಇಂಪ್ಯಾಕ್ಟ್ ಏನಿದೆ ಅಂತ ನೋಡೋಣ. ಯಾವ್ದು? ಬಯೋಫೋರ್ಟಿಫೈಡ್ ಸೀಡ್ಸ್. ಅರೌಂಡ್ 142 ಬಯೋಫೋರ್ಟಿಫೈಡ್ varieties have been included, including 124 field crops said by ICAR. ಅದೇನಂತ ನೋಡೋಣ ಇವಾಗ. ಓಕೆ, ಬಯೋಫೋರ್ಟಿಫಿಕೇಶನ್ ಏನಂದ್ರೆ ಎನ್ರಿಚಿಂಗ್ ದಿ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ಫುಡ್ ಕ್ರಾಪ್. ಏನು ಎಲ್ಲಿ ಎನ್ರಿಚ್ ಮಾಡ್ತೀವಿ ನಾವು? ಬೆಳೆಯೋ ರೀತಿಯಲ್ಲೇ ನಾವು ಚೇಂಜಸ್ ಮಾಡ್ಕೊಳ್ತೀವಿ. ಅಗ್ರೋನಾಮಿಕ್ ಪ್ರಾಕ್ಟೀಸಸ್ ಆಗ್ಬೋದು, ಪ್ಲಾಂಟ್ ಬ್ರೀಡಿಂಗ್ ಆಗ್ಬೋದು, ಬಯೋಟೆಕ್ನಾಲಜಿಕಲ್ ಟೆಕ್ನಿಕ್ಸ್ ನಿಂದ ನಾವು ಪ್ಲಾಂಟ್ ಅಲ್ಲಿ ನ್ಯೂಟ್ರಿಷನಲ್ ವ್ಯಾಲ್ಯೂನ ಜಾಸ್ತಿ ಮಾಡಕ್ ಟ್ರೈ ಮಾಡ್ತೀವಿ. ಓಕೆ, ಬಯೋಫೋರ್ಟಿಫಿಕೇಶನ್ ಅಂತ ಅರ್ಥ. ಈಗ ಫುಡ್ ಫೋರ್ಟಿಫಿಕೇಶನ್ ಅಂತಂದ್ರೆ ಏನು? ಇಟ್ ಇನ್ವಾಲ್ವ್ಸ್ ಇನ್ ಇಂಪ್ರೂವಿಂಗ್ ದಿ ನ್ಯೂಟ್ರಿಷನಲ್ ಕಂಟೆಂಟ್ ಆಫ್ ಅ ಫುಡ್ ಡ್ಯೂರಿಂಗ್ ದಿ ಪ್ರೊಸೆಸಿಂಗ್ ಸ್ಟೇಜ್, ನಾಟ್ ಅ ಪ್ರೊಡ್ಯೂಸಿಂಗ್ ಸ್ಟೇಜ್ ಬಟ್ ಪ್ರೊಸೆಸಿಂಗ್ ಸ್ಟೇಜ್. ನೀವು ನೋಡಬಹುದು ಏನಾಗುತ್ತೆ ಪ್ರೊಸೆಸ್ ಮಾಡ್ಬೇಕಾದ್ರೆ. ಈಗ ಟೇಕ್ ಫಾರ್ ಎಕ್ಸಾಂಪಲ್ ಚನಾ ತಗೊಂತೀವಿ ನಾವು. ನಾರ್ಮಲ್ ಆಗಿ ಚನಾ ಬೆಳೆದು ಅದನ್ನ ತಿಂದ್ರೆ ದಟ್ ಇಸ್ ಫೈನ್. ನಾವು ಚನಾನ ಮತ್ತೆ ಏನು ಮಸಾಲೆದಾರಾಗಿ ಮಾಡ್ಬೇಕಾಗಿ ನಾವು ಮಸಾಲೆಯನ್ನ ಹಾಕಿ ಅದನ್ನ ಪ್ರೊಸೆಸ್ ಮಾಡಿ ವಿಲ್ ಲೀವ್ ಇಟ್ ಟು ದಿ ಮಾರ್ಕೆಟ್. ಅವಾಗ ಇಲ್ಲಿ 10 ರೂಪಾಯಿ ಕೆಜಿ ಇದ್ರೆ ಇಲ್ಲಿ 20 ರೂಪಾಯಿ ಕೆಜಿ ಆಗುತ್ತೆ. ಇಲ್ಲಿ ಅದ್ರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಓಕೆ, ಪ್ರೊಸೆಸಿಂಗ್ ಸ್ಟೇಜ್ ಅಲ್ಲಿ ಅದರದ್ದು ವ್ಯಾಲ್ಯೂ ಅಡಿಷನ್ ಮಾಡೋದ್ ಮುಖಾಂತರ ಇಟ್ ವಿಲ್ ಬಿ ಕಾಲ್ಡ್ ಫುಡ್ ಫೋರ್ಟಿಫಿಕೇಶನ್. ವೇರ್ ಗ್ರೋಯಿಂಗ್ ಪ್ರೊಸೆಸ್ ಅಲ್ಲೇ ನಾವು ಅಗ್ರಾನಮಿಕ್ ಪ್ರಾಕ್ಟೀಸಸ್, ಪ್ಲಾಂಟ್ ಬ್ರೀಡಿಂಗ್ ಮೆಥಡ್ಸ್ ಯೂಸ್ ಮಾಡ್ತೀವಿ, ನ್ಯೂಟ್ರಿಷನಲ್ ವ್ಯಾಲ್ಯೂ ಜಾಸ್ತಿ ಮಾಡ್ತೀವಿ ಅಂದ್ರೆ ದಟ್ ಇಸ್ ಬಯೋಫೋರ್ಟಿಫಿಕೇಶನ್. ದಟ್ ಇಸ್ ದ ಮೇನ್ ಡಿಫರೆನ್ಸ್ ಹಿಯರ್. ಓಕೆ, ಬಯೋಫೋರ್ಟಿಫೈಡ್ ಪ್ರಾಡಕ್ಟ್ಸ್ ಯಾವ ಇದಾವೆ ಇಂಡಿಯಾದಲ್ಲಿ? ನಾವು ಐರನ್ ಬಯೋಫೋರ್ಟಿಫಿಕೇಶನ್ ರೈಸ್ ಅಲ್ಲಿ, ಸ್ವೀಟ್ ಪೊಟ್ಯಾಟೊ, ಬೀನ್ಸ್, ಲೆಗ್ಯೂಮ್ಸ್, ಕಸಾವಾ. ಜಿಂಕ್ ಬಯೋಫೋರ್ಟಿಫಿಕೇಶನ್ ನಾವು ಜಿಂಕ್ ಅನ್ನ ಜಾಸ್ತಿ ಮಾಡಿಸಿದೀವಿ. ಯಾವ್ದ್ರಲ್ಲಿ? ರೈಸ್, ಸ್ವೀಟ್ ಪೊಟ್ಯಾಟೊ, ಮೈಸ್, ಬೀನ್ಸ್. ಅಂಡ್ ಪ್ರೋ ವಿಟಮಿನ್ ಎ ಕ್ಯಾರೋಟಿನಾಯ್ಡ್ ಯಾವ್ದ್ರಲ್ಲಿ? ಕಸಾವಾ, ಮೈಸ್, ಸ್ವೀಟ್ ಪೊಟ್ಯಾಟೊ. ಅಂಡ್ ಅಮೈನೋ ಆಸಿಡ್ಸ್, ಪ್ರೋಟೀನ್ಸ್ ಯಾವ್ದ್ರಲ್ಲಿ? ಸೋರ್ಗಮ್, ಕಸಾವಾದಲ್ಲಿ. ಇದೆಲ್ಲ ಯಾರು ಮಾಡೋದು? ICAR, ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್. ಇವರು 142 ಬಯೋಫೋರ್ಟಿಫೈಡ್ ವೆರೈಟೀಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ 124 ಫೀಲ್ಡ್ ಕ್ರಾಪ್ಸ್ ಗಳಿದಾವೆ. ಫೀಲ್ಡ್ ಕ್ರಾಪ್ಸ್ ಅಂದ್ರೆ ಯಾವುದು? ರೈಸ್ ಆಗ್ಬೋದು, ವೀಟ್, ಮೇಜ್, ಪರ್ಲ್, ಲೆನ್ಸೀಡ್, ಲೆಂಟಿಲ್, ಚಿಕ್ಪಿ, ಮುಂಗ್ ಬೀನ್, ಮಸ್ಟರ್ಡ್, ಸೋಯಾಬೀನ್, ಸೆಸಮ್, ಗ್ರೌಂಡ್ ನಟ್. ರೈಟ್, ಯು ಕ್ಯಾನ್ ಸಿ ಹಿಯರ್ ಸ್ವೀಟ್ ಪೊಟ್ಯಾಟೊ, ವಿಟಮಿನ್ ಎ. ದ ಸೇಮ್ ಲಿಸ್ಟ್ ಆರ್ ಗಿವನ್ ವಿತ್ ದ ಪಿಕ್ಚರ್ಸ್. ಓಕೆ, ಅಡ್ವಾಂಟೇಜಸ್ ಏನು? ನಮಗೆ ಎಕಾಲಜಿಕಲ್ ಕಂಡೀಷನ್ಸ್ ಮೇಲೆ ಯಾವುದೇ ರೀತಿಯಂತ ಇಂಪ್ಯಾಕ್ಟ್ಸ್ ಬೀಳೋದಿಲ್ಲ ಬಯೋಫೋರ್ಟಿಫಿಕೇಶನ್ ಮಾಡೋದ್ರಿಂದ. ವಿಲ್ ಬಿ ಡೂಯಿಂಗ್ ಬ್ರೀಡಿಂಗ್ ಅಲ್ಲಿ ಚೇಂಜ್ ಮಾಡ್ತೀವಿ. ಓಕೆ, ಅಂಡ್ ನಾವು ಅಗ್ರಾನಮಿಕಲ್ ಮೆಥಡ್ಸ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ತೀವಿ. ಓಕೆ, ನಾವು ಪ್ಲಾಂಟ್ ರೈಸಿಂಗ್ ಅಲ್ಲಿ ಮೆಥಡ್ಸ್ ಅಲ್ಲಿ ಮಾಡೋದ್ರ ಮುಖಾಂತರ ಇದು ಯಾವುದೇ ರೀತಿಯಂತ ಎಕಾಲಜಿಕಲ್ ಕಂಡೀಷನ್ಸ್ಗೆ ಇಂಪ್ಯಾಕ್ಟ್ ಮಾಡಲ್ಲ. ಲೈಕ್ ಸಾಯಿಲ್ ಅಂಡ್ ವಾಟರ್ ಇಲ್ಲಿ ಡಿಸ್ಟರ್ಬ್ ಆಗೋದಿಲ್ಲ. ಓಕೆ, ಅಂಡ್ ವಾಟರ್ ಅಂಡ್ ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ ಲೈಕ್ ಟ್ರೆಡಿಷನಲ್ ವೆರೈಟೀಸ್ ನಾಟ್ ಎಕ್ಸ್ಪೆನ್ಸಿವ್. ಈಗ ನಾವು ವ್ಯಾಲ್ಯೂ ಅಡಿಷನ್ ಮಾಡ್ತೀವಿ, ಪ್ರೊಸೆಸಿಂಗ್ ಅಲ್ಲಿ ಮಾಡ್ತೀವಿ ಅಂದ್ರೆ ಇಟ್ ವಿಲ್ ಬಿ ವೆರಿ ಎಕ್ಸ್ಪೆನ್ಸಿವ್. ಬಟ್ ನಾವು ಇದು ಏನೇನು ಬ್ರೀಡಿಂಗ್ ಎಲ್ಲ ಮಾಡ್ತಿದ್ದೀವಿ, ದೀಸ್ ಆರ್ ವೆರಿ ಮಿನಿಮಲ್. ಆಲ್ ದಿ ಬಯೋಫೋರ್ಟಿಫೈಡ್ ವೆರೈಟೀಸ್ ಈಕ್ವಲ್ ಆರ್ ಬೆಟರ್ ಇನ್ ಈಲ್ಡ್ ವಿತ್ ದಿ ಕನ್ವೆನ್ಷನಲ್. ಎಸ್, ನೋಡಿ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟು ಬಯೋಫೋರ್ಟಿಫಿಕೇಶನ್ ಮಾಡ್ಬೇಕಾದ್ರೆ ಕೆಲವೊಬ್ರಿಗೆ ಹೆದರಿಕೆ ಇರುತ್ತೆ, ಎಲ್ಲಿ ನಮಗೆ ನಮ್ಮ ಈಲ್ಡ್ ಕಡಿಮೆ ಬಂದ್ಬಿಡುತ್ತೆ, ಬಯೋಫೋರ್ಟಿಫಿಕೇಶನ್ ಮಾಡೋದು ಬೇಡ ಅಂತ ರೈತರು ಯೋಚನೆ ಮಾಡ್ತಿದ್ರೆ ದಿಸ್ ನೋ ನೀಡ್ ಟು ಗೆಟ್ ಅಫ್ರೇಡ್ ಆಫ್ ಫಾರ್ ದಟ್. ಇಲ್ಲಿ ಈಕ್ವಲ್ ಅಥವಾ ಈವನ್ ಬೆಟರ್ ಈಲ್ಡ್ ಇರುತ್ತೆ ಬಯೋಫೋರ್ಟಿಫಿಕೇಶನ್ ಮಾಡಿರುವಂತಹ ವೆರೈಟಿಗಳಲ್ಲಿ. ಓಕೆ, ದೀಸ್ ಆರ್ ದ ವೆರೈಟೀಸ್ ನಾಟ್ ಎಕ್ಸ್ಪೆನ್ಸಿವ್, ನೋ ಎಕ್ಸ್ಟ್ರಾ ಕಾಸ್ಟ್ ಈಸ್ ಇನ್ಕರ್ಡ್. ನೀವು ನಾರ್ಮಲ್ ಆಗಿ ಬೆಳೆಯುವಂತ ಬೆಳೆ ಕಾಳುಗಳನ್ನ ಯಾವ್ದು ಬೆಳಿತೀವಿ ಅದೇ ರೀತಿ ಬೆಳೆದ್ರೆ ಸಾಕು. ಇದರಲ್ಲಿ ಯಾವುದೇ ರೀತಿಯಂತ ಎಕ್ಸ್ಟ್ರಾ ಇಂಪ್ಲಿಮೆಂಟ್ಸ್, ಯಾವುದೇ ಕೆಮಿಕಲ್ ಬೇಕಾಗುತ್ತೆ ಅಂತ ಯಾವುದೇ ರೀತಿಯ ರಿಕ್ವೈರ್ಮೆಂಟ್ ಇರೋದಿಲ್ಲ ಇದಕ್ಕೆ. ಸೊ ದೇ ಆರ್ ನಾಟ್ ಎಕ್ಸ್ಪೆನ್ಸಿವ್ ಅಂಡ್ ಎಕ್ಸ್ಟ್ರಾ ಕಾಸ್ಟ್ ಏನು ಬೇಕಾಗಿಲ್ಲ ಇದಕ್ಕೆ. ಸೊ ದಟ್ಸ್ ಎಂಡ್ ಆಫ್ ಸೆಕೆಂಡ್ ಟಾಪಿಕ್. ಫಸ್ಟ್ ಒನ್ ನಾವು ಕಾರ್ಬನ್ ಟ್ಯಾಕ್ಸ್ ನೋಡಿದ್ವಿ, ಏನ್ ನ್ಯೂಸ್ ಅಲ್ಲಿ ಮೀಟಿಂಗ್ ಅಲ್ಲಿ ಏನಾಗ್ತಾ ಇದೆ, ಡೆವಲಪಿಂಗ್ ಕಂಟ್ರಿಗಳಿಗೆ ಏನೇನು ಫೇಸ್ ಮಾಡಬೇಕಾಗಿದೆ, ಇಂಡಿಯಾ ಸಿನಾರಿಯೋ ನೋಡಿದ್ವಿ. ಓಕೆ, ಅದೇ ರೀತಿ ನಾವು ಸೆಕೆಂಡ್ ಒನ್ ಬಯೋಫೋರ್ಟಿಫಿಕೇಶನ್ ನೋಡಿದ್ವಿ. ಬಯೋಫೋರ್ಟಿಫಿಕೇಶನ್ ಅಂದ್ರೆ ಏನು, ಫುಡ್ ಫೋರ್ಟಿಫಿಕೇಶನ್ ಅಂತಂದ್ರೆ ಏನು, ಅದ್ರ ಇಂಪಾರ್ಟೆನ್ಸ್ ಏನು, ಓಕೆ, ಅದರಿಂದ ನಮಗೆ ಇಂಡಿವಿಜುವಲ್ ಆಗಿ ಫಾರ್ಮರ್ಸ್ ಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ ನೋಡಿದ್ವಿ. ದಟ್ಸ್ ಅಬೌಟ್ ದಿ ಸೆಕೆಂಡ್ ಟಾಪಿಕ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿ ಬೋತ್ ಟಾಪಿಕ್. ನಿಮಗೆ ಈ ಕ್ಲಾಸಿನ PDF ಬೇಕಾಗಿದ್ರೆ ಈ ಕ್ರಿಸ್ಪಿ ಕರೆಂಟ್ ಅಫೇರ್ಸ್ ಈ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ವಿಲ್ ಬಿ ಹ್ಯಾವಿಂಗ್ all the PDFs of these sessions I have taken. Okay, thank you for watching. See you in next video.